ಓಕೆ ಗುರುಜಿ, ನೀವು ಹೇಳ್ತಾ ಇದ್ರಿ ಮಕರ ರಾಶಿ ಅವ್ರಿಗೆ ಇಷ್ಟು ದಿನ ಕಷ್ಟ ಆಯಿತು, ಇನ್ನು ಮುಂದೆ ರಾಜಯೋಗ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಈಗ ಟಾಪ್ 5 ಅಲ್ಲಿ ರಾಜಯೋಗ ಅಂತ ಹೇಳ್ತಾ ಇದ್ರಿ. ಹಾಗೆ ಇನ್ನ ಉಳಿದ ಯಾವ ಯಾವ ರಾಶಿಗಳು ಮಧ್ಯಮ ಫಲದಲ್ಲಿದ್ದಾವೆ ಗುರುಜಿ? ನೋಡಿ, ತುಂಬಾ ಒಂದು ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ಈಗ ಟಾಪ್ 5 ರಾಜಯೋಗದ ಜೊತೆನಲ್ಲಿ ಅವರಿಗೆ ಒಂದು ನಿಧಾನವಾಗಿ ನಾನು ಅವಾಗಲೇ ತಿಳಿಸ್ಕೊಟ್ಟೆ, ಎಲ್ಲಾ ಗ್ರಹಗಳಲ್ಲಿ ಅತ್ಯಂತ ನಿಧಾನವಾಗಿ ನಡೆಯುವಂತ ಗ್ರಹನೇ ಶನಿ ಆಗಿರೋದ್ರಿಂದ ಶನಿಯ ಶಾಂತಿ ಮಾಡ್ಕೊಂಡ್ರೆ ಇದು ತುಂಬಾ ಒಳ್ಳೇದು. ಶನಿಯ ಶಾಂತಿ ಯಾವುದೇ ಒಂದು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಅಥವಾ ಶನಿಯ ಮಂತ್ರ ಶನಿ ಚಾಲಿಸ ಹೇಳ್ಕೊಳ್ಳೋದ್ರಿಂದ ಪರಿಹಾರ ಮುಖೇನ ಟಾಪ್ 5 ರಾಶಿಗಳಿಗೂ ಕೂಡ ಈ ಪರಿಹಾರ ಮಾಡ್ಕೋಬಹುದು. ಈಗ ಮಧ್ಯಮ ಫಲದಲ್ಲಿ ನಾವು ನೋಡೋದಾದ್ರೆ, ಮಧ್ಯಮ ಅಂತಂದ್ರೆ ನಾವು ಮೊದಲನೇದಾಗಿ ಮೀನ ರಾಶಿ ನೋಡ್ತೀವಿ. ಸೊ ಮೀನ ರಾಶಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಜನ್ಮ ಶನಿ ಗೋಚರ ಆಗ್ತಿರುವಂತದ್ದು, 28ನೇ ತಾರೀಕಿಗೆ ಜನ್ಮ ಶನಿ ಬರುವಂತದ್ದು. ಸ್ವಲ್ಪ ಗುರುಬಲ ಕಮ್ಮಿ ಆಗುತ್ತೆ, ಯಾಕಂದ್ರೆ ಇಷ್ಟು ದಿನ ಗುರು ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ಹೋಗುತ್ತೆ, ಗುರುಬಲ ಕಮ್ಮಿ ಆಗುತ್ತೆ. ಮತ್ತೆ ರಾಹು ಕೇತುವಿನ ಗೋಚಾರ, ರಾಹು ಕೂಡ ವ್ಯಯ ಸ್ಥಾನದಲ್ಲಿ ಮೂವ್ ಆಗ್ತಿರುವಂತದ್ದು ಮತ್ತು ರೋಗ ಸ್ಥಾನದಲ್ಲಿ ಕೇತು ಬರುವಂತದ್ದು. ಸ್ವಲ್ಪ ರೋಗ ಸ್ಥಾನದಲ್ಲಿ ಕೇತು ಅಂತಂದ್ರೆ ಕೇತು ಏನ್ ಫಲಗಳು ಅಪಮೃತ್ಯು ಕೊಡುವಂತದ್ದು, ಮತ್ತು ಕೇತು ಏನೋ ಒಂದು ಇರಲಾರ್ದು ಒಂದು ಭಯ ನಿಮ್ಮ ರಾಶಿಯವರಿಗೆ ಉತ್ಪತ್ತಿ ಆಗುತ್ತೆ, ಮೀನ ರಾಶಿಯವರಿಗೆ ಅಂತ ತಿಳಿಸ್ಬೋದು. ಮತ್ತೆ ಇವರು ಸ್ವಲ್ಪ ದೈವ ಅನುಗ್ರಹ ಕೂಡ ಸ್ವಲ್ಪ ಈ ರಾಶಿ ಜಾತಕಸ್ಥರಿಗೆ ಸ್ವಲ್ಪ ಈ ಟೈಮಲ್ಲಿ ಮೀನ ರಾಶಿಯವರಿಗೆ ಕಮ್ಮಿ ಆಗುತ್ತೆ, ಅಂದ್ರೆ 2025ರಿಂದ ಬರುವಂತ ದಿನದಲ್ಲಿ. ಸೊ ಇದಕ್ಕೆ ನಾವು ನೋಡೋದಾದ್ರೆ ಈ ಒಂದು ರಾಶಿ ಫಲಗಳಲ್ಲಿ ಸ್ವಲ್ಪ ಮಧ್ಯಮ ಫಲ ಮೊದಲನೇದಾಗಿ ಮೀನರಾಶಿ ಬರುತ್ತಮ್ಮ, ಈ ರೀತಿಯಾಗಿ. ಓಕೆ ಗುರುಜಿ, ಈಗ 2ನೇ ಸ್ಥಾನದಲ್ಲಿ ಯಾವ ರಾಶಿ ಇದೆ ಮೀನರಾಶಿ ಆದ್ಮೇಲೆ? ಮುಂದುವರೆದ ರಾಶಿ ನಾವು ವೃಶ್ಚಿಕ ರಾಶಿ ಅಂತ ಹೇಳ್ತೀವಿ. ವೃಶ್ಚಿಕ ರಾಶಿಯವರಿಗೆ ಮೇ 18ನೇ ತಾರೀಕು ಗುರು ಏನು ತಮಗೆ ಸಪ್ತಮ ಸ್ಥಾನದಲ್ಲಿ ಗೋಚರ ಆಗ್ತಿತ್ತು, ಈಗ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಗುರು ಹೋಗುವಂಥದ್ದು. ಮತ್ತೆ ಶನಿಗೆ ಕೂಡ ನಿಮಗೆ ರಾಶಿಗೆ ಸುಖ ಸ್ಥಾನದಲ್ಲಿ ಶನಿ ಇತ್ತು ಇಷ್ಟು ದಿನ. ಮಾರ್ಚ್ 28ರ ನಂತರ ಶನಿ ಕೂಡ ಪಂಚಮ ಸ್ಥಾನದಲ್ಲಿ ಬರೋದ್ರಿಂದ ಪಂಚಮ ಶನಿಯ ದೋಷ ಕೂಡ ಉತ್ಪತ್ತಿ ಆಗುವಂಥದ್ದು. ಮತ್ತು ರಾಹು ಸುಖ ಸ್ಥಾನದಲ್ಲಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಗೋಚರ ಆಗ್ತಿರುವಂಥದ್ದು. ಸೊ ಅದು ಕೂಡ ನಿಮ್ಗೆ ಅಷ್ಟೊಂದು ಸೌಖ್ಯ ಕೊಡೋದಿಲ್ಲ, ಸ್ವಲ್ಪ ಏನೋ ಕಿರಿಕಿರಿಗಳು, ಮನೇಲಿ ಏನೋ ಒಂಥರ ಅನೆಮ್ಮದಿ, ಮತ್ತೆ ಸರಿಯಾಗಿ ನಿದ್ರೆ ಬರ್ದಿರುವಂಥದ್ದು. ಮತ್ತೆ ಕೇತುವಿನ ಗೋಚಾರ ಕೂಡ ದಶಮ ಸ್ಥಾನದಲ್ಲಿ ಬರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಅಷ್ಟು ಅಡಚಣೆ, ಅಂದ್ರೆ ನೀವು ಮಾಡಿರುವಂತ ಕೆಲಸಗಳಲ್ಲಿ ಅಷ್ಟೊಂದು ಅವರಿಗೆ ರೆಕಗ್ನೈಸೇಷನ್ ಸಿಗಲ್ಲ ಅಥವಾ ಒತ್ತಡಗಳು ಜಾಸ್ತಿ ಆಗುವಂಥದ್ದು. ಈ ರೀತಿ ನಾವು ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಕಿರಿಕಿರಿ ಆಗುವಂಥದ್ದು ಸಾಧಾರಣ ಫಲ ಅಂತ ಹೇಳ್ತೀವಮ್ಮ. ಓಕೆ ಗುರುಜಿ, ಈಗ ಮೀನ ರಾಶಿ ಆಯ್ತು, ವೃಶ್ಚಿಕ ರಾಶಿ ಆಯ್ತು, ಈಗ ನೆಕ್ಸ್ಟ್ ಯಾವ ರಾಶಿ ಮಧ್ಯಫಲದಲ್ಲಿರ್ಬೋದು ಗುರುಜಿ? ಅದೇ ಮಧ್ಯಫಲದಲ್ಲಿ 3ನೇ ರಾಶಿ ಅಂತ ನಾವು ನೋಡೋದಾದ್ರೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಇಷ್ಟು ದಿನ ನಿಮ್ಗೆ ಅಷ್ಟಮ ಶನಿ ದೋಷ ಏನೋ ಕಟಕ ರಾಶಿಯವರಿಗೆ ನಿವಾರಣೆ ಆಗುತ್ತೆ. ಬಟ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಅಷ್ಟಮ ಶನಿಯ ಜಾಗಕ್ಕೆ ಅಷ್ಟಮ ರಾಹು ಬಂದು ಸೇರ್ಕೊಳ್ಳುವಂಥದ್ದು. ಅಷ್ಟಮ ರಾಹು ಸ್ವಲ್ಪ ನಿಮ್ಗೆ ದಿನನಿತ್ಯ ಓಡಾಟದ ಕೆಲಸದಲ್ಲಿ ಏನೋ ಅಷ್ಟಮ ರಾಹು ಸ್ವಲ್ಪ ನೆಗೆಟಿವ್, ಅಂದ್ರೆ ಯಾರು ಗಾಡಿ ಓಡಿಸ್ತಾ ಇರ್ತಿರೋ, ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಿರ್ತಿರೋ, ಸ್ವಲ್ಪ ಏಳು ಬೀಳುಗಳು ಜಾಸ್ತಿ ಆಗುವಂಥದ್ದು. ಯಾರು ಡ್ರೈವಿಂಗ್ ಅಲ್ಲಿ ಇರ್ತಿರೋ ನಿಮ್ಗೆ ಸ್ವಲ್ಪ ಆಕ್ಸಿಡೆಂಟ್ಸ್ ಆಗುವಂಥದ್ದು, ಸ್ವಲ್ಪ ಬ್ರೇಕೇಜಸ್ ಆಗುವಂಥದ್ದು ನಾವು ಹೇಳ್ತೀವಿ. ಮತ್ತೆ ಅಷ್ಟಮದಲ್ಲಿ ರಾಹು ಬಂದಾಗ ಏನಾಗುತ್ತೆ, ಸ್ವಲ್ಪ ಪ್ರಭಾವದಲ್ಲಿ ಅಪವಾದ ಸಿಗುವಂಥದ್ದು ಮತ್ತು ಅಪನಂಬಿಕೆ ಹುಟ್ಟುವಂಥದ್ದು, ಆಡಿರುವ ಮಾತು ತಿರುಚಿ ಇನ್ನೊಬ್ರು ಯಾರಾದ್ರೂ ಮನಸ್ಸು ಚುಚ್ಚಿ ಮಾತಾಡುವಂಥದ್ದು ಆಗ್ತಾ ಹೋಗುತ್ತೆ. ಮತ್ತೆ ದ್ವಿತೀಯದಲ್ಲಿ ಕೇತುವಿನ ಗೋಚಾರ ಕರ್ಕಾಟಕ ರಾಶಿಯವರಿಗೆ ಅಷ್ಟೊಂದು ಒಳ್ಳೆ ಫಲ ಕೊಡೋದಿಲ್ಲ. ಅವ್ರು ಮಾಡುವಂತ ಯಾವುದೇ ಒಂದು ನೀವೇನೋ ಒಂದು ಒಳ್ಳೆ ಮಾತಾಡಿರ್ತೀರಾ, ಆದ್ರೆ ಅದನ್ನ ತಿರುಚಿ ಅಂದ್ರೆ ಎದುರುಗಡೆ ಇರೋರು ಅಪಾರ್ಥ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಆಗುತ್ತೆ. ಮತ್ತೆ ಗುರು ವ್ಯಯ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯವರು ಬರೋದ್ರಿಂದ ಗುರು ಬಂದು ಧನಕಾರಕ ಗ್ರಹ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಸೊ ಗುರು ನಿಮ್ಗೆ ಎಕ್ಸ್ಪೆನ್ಸಸ್ ನ ಕ್ರಿಯೇಟ್ ಮಾಡುತ್ತೆ. ಮತ್ತೆ ನಿಮ್ಗೆ ಗುರು ಆರೋಗ್ಯಕಾರಕ ಗ್ರಹ ಕೂಡ ಆಗಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು, ಹಾಸ್ಪಿಟಲೈಸೇಷನ್, ಆಮೇಲೆ ಎಲ್ಲಾ ಚೆನ್ನಾಗಿರ್ತೀರಾ, ಆದ್ರೂ ಕೂಡ ನಿಮ್ಗೆ ಏನೋ ಒಂದು ಮನಸ್ಸಲ್ಲಿ ಒಂಥರ ಭಯ, ಆತಂಕ, ಮನಸ್ಸಿನಲ್ಲಿ ಒಂದು ವೀಕ್ನೆಸ್ ಅಂತ ಉತ್ಪತ್ತಿ ಆಗುತ್ತೆ. ಸೊ ಈ ರೀತಿ ನಿಮ್ಗೆ ಇದು ಕೂಡ ಮಧ್ಯಮ ಫಲ, ಕರ್ಕಾಟಕ ರಾಶಿ ಕೂಡ ಮಧ್ಯಮ ಫಲ ಕೊಡುತ್ತಮ್ಮ. ಓಕೆ ಗುರುಜಿ, ನೀವೀಗ 3 ರಾಶಿಗಳ ಬಗ್ಗೆ ಹೇಳ್ತಾ ಇದ್ರೆ ಮಧ್ಯಮ ಫಲ ಅಂತ ಹೇಳಿ. ಹಾಗೆ ಗುರುಜಿ, ಇನ್ನ ಉಳಿದಂತಹ ರಾಶಿಗಳು ಮಿಶ್ರ ಫಲ ಯಾವ್ದು ಇರ್ಬೋದು ಅಂತ ಹೇಳ್ತೀರಾ ಗುರುಜಿ? ನೋಡಿ, ಮಧ್ಯಮ ಫಲದಲ್ಲಿ ಮಿಶ್ರ ಫಲದಕ್ಕಿಂತ ಮಧ್ಯಮ ಫಲದಲ್ಲಿ ಇನ್ನೊಂದು ರಾಶಿ ಕೂಡ ನಾವು ತಗೋಬಹುದು. ಅದು ನಮಗೆ ಕನ್ಯಾ ರಾಶಿ ಅಂತ ಹೇಳ್ತೀವಿ. ಕನ್ಯಾ ರಾಶಿಯವರಿಗೆ ಇದಕ್ಕೂ ಕೂಡ ಯಾಕೆ ನಮ್ಗೆ ಮಧ್ಯಮ ಫಲ ಅಂತ ಹೇಳೋದಂದ್ರೆ, ನಾವು ರಾಶಿಯಲ್ಲಿ ನೋಡೋದಾದ್ರೆ ರಾಷ್ಟ್ರಾಧಿಪತಿಯ ಗೋಚಾರ ಒಳ್ಳೇದನ್ನ ಕೊಡುತ್ತೆ. ಆದ್ರೆ ನಿಮಗೆ ಸಪ್ತಮ ಸ್ಥಾನದಲ್ಲಿ ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಶನಿಯ ಗೋಚಾರ ಬರೋದ್ರಿಂದ ಸ್ವಲ್ಪ ನಾವೇನಂತ ಹೇಳ್ತೀವಿ, ಸಪ್ತಮ ಸ್ಥಾನ ಕಂಟಕ ಶನಿ ಅಂತ ಹೇಳ್ತೀವಿ. ಕಂಟಕ ಶನಿ ಇದ್ದಾಗ ಏನಾಗುತ್ತೆ, ಶನಿಗೆ ಸ್ವಲ್ಪ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಹಿಂದೇಟಾಗುವಂಥದ್ದು, ಆಮೇಲೆ
ನೀವು ಎದ್ದ ತಕ್ಷಣ ಯಾರು ನಿಮ್ಮ ಕನ್ಯಾ ರಾಶಿಯವರು ಯಾರಿರ್ತೀರೋ ಒಂಥರ ಲೆಥರ್ಜಿಕ್ ಫೀಲ್, ಅಂದ್ರೆ ತುಂಬಾ ಸೋಮಾರಿತನ ಬರುವಂತದ್ದಾಗಿರುತ್ತೆ. ಮತ್ತೆ ನಿಮ್ಮ ರಾಶಿಯ ಜಾತಕಸ್ಥರಿಗೆ ಕನ್ಯಾ ರಾಶಿಯವರಿಗೆ ಒಂದು ಪಾಪಸ್ಥಾನದಲ್ಲಿ ರಾಹುಕೇತುವಿನ ಗೋಚಾರ ಕೂಡ ಅಡಚಣೆಯನ್ನ ಮಾಡುವಂಥದ್ದು ಇಲ್ಲಿ ನಾವು ತೋರಿಸ್ತೀವಿ. ಸೊ ಇಲ್ಲಿ ಆಗ್ತಾ ಬರುತ್ತೆ. ಮತ್ತೆ ನಿಮಗೆ 18ನೇ ತಾರೀಕು ನಂತರ ಭಾಗ್ಯದಿಂದ ಇರುವಂತ ಇಷ್ಟು ದಿನ ಏನು ಗುರುಬಲ ಯಾರಿಗೆ ಕನ್ಯಾ ರಾಶಿಯವರಿಗಿತ್ತು, ದಶಮದಲ್ಲಿ ಗುರು ಬರೋದ್ರಿಂದ ಇದು ಕೂಡ ನಮಗೆ ಸಾಧಾರಣ ಫಲ ಕೊಡುವಂಥದ್ದು. ಸೊ ಕನ್ಯಾ ರಾಶಿ ಕೂಡ ನಾವು ಸಾಧಾರಣ ಫಲದಲ್ಲಿ ನಾವು ತಗೋಬಹುದು. ಓಕೆ, ಕನ್ಯಾ ರಾಶಿ ಕೂಡ ಸಾಧಾರಣ ಮಧ್ಯಮ ಫಲದಲ್ಲಿ ತಗೋಬಹುದು ಅಂತ ಹೇಳ್ತಾ ಇದ್ರಿ. ಹಾಗೆ ಗುರುಜಿ, ಈಗ ಮಿಶ್ರ ಫಲಗಳ ರಾಶಿಗಳು ಯಾವ್ಯಾವ ಇರ್ಬೋದು ಗುರುಜಿ? ನೋಡಿ ಮ್ಯಾಮ್, ಮೊದಲೇದಾಗಿ ನಮ್ಮ ವೀಕ್ಷಕರಲ್ಲಿ ಮಿಶ್ರ ಫಲ ಅಂತಂದ್ರೆ ನಾವು ಯಾವ ರಾಶಿ ಹೆಚ್ಚು ಯಾವ ರಾಶಿ ಅಂತ ಭಯ ಹುಟ್ಟಿಸೋದಲ್ಲ, ಎಲ್ಲದಕ್ಕೂ ಅದರದೇ ಆದ ಪರಿಹಾರ ಕೂಡ ಇದೆ. ಆದ್ರೆ ನಮ್ಗೆ ಸ್ವಲ್ಪ ರಾಶಿಯವರಿಗೆ ನಾವು ಜ್ಯೋತಿಷ್ಯ ಅನ್ನೋದು ನಾವು ಮೊದಲೇ ಕೆಲವೊಂದು ಎಪಿಸೋಡ್ಗಳಲ್ಲಿ ಶೂಟ್ ಮಾಡ್ದಂಗೆ ತಿಳಿಸ್ದಂಗೆ ಏನಾಗಿತ್ತು ಅಂತಂದ್ರೆ ಒಂದು ಜ್ಯೋತಿಷನ ಟೂಲ್ ತರ ಯೂಸ್ ಮಾಡಬೇಕು. ಯಾಕಂದ್ರೆ ರಾಶಿ ಫಲ ಅನ್ನೋದು 60ರಿಂದ 70% ಎಫೆಕ್ಟ್ಸ್ ಇದ್ರೆ ಅವರವರ ಜಾತಕದ ಅನುಸಾರವಾಗಿ ಅವರವರ ದಶಾಭುಕ್ತಿ ಅನುಸಾರವಾಗಿ ಕೂಡ ಫಲಗಳು ನಿರ್ಣಯ ಆಗುತ್ತೆ. ಸೊ ಆ ರೀತಿ ನೋಡೋದಾದ್ರೆ ಸ್ವಲ್ಪ ನಮಗೆ ಮಿಶ್ರ ಫಲದಲ್ಲಿ ತುಂಬಾ ಮೊದಲೇದಾಗಿ ನೋಡೋದಾದ್ರೆ ಮೇಷರಾಶಿ, ದ್ವಾದಶ ರಾಶಿಯಲ್ಲಿ ಮೇಷರಾಶಿನೇ ಸ್ವಲ್ಪ ಮಿಶ್ರ ಫಲ. ಯಾಕಂದ್ರೆ 28ನೇ ತಾರೀಕು ಮಾರ್ಚ್ 28ಕ್ಕೆ ಹೇಗೆ ನಾವು ನಮ್ಮ ವೀಕ್ಷಕರಿಗೆ ಮಕರ ರಾಶಿ ಬಗ್ಗೆ ತಿಳಿಸ್ಕೊಟ್ವಿ, ಹೇಗೆ ಮಕರ ರಾಶಿಯವರಿಗೆ ಒಂದು ಶನಿ ಬಿಟ್ಟೋಗಿ 7.5 ಶನಿ ಬಿಟ್ಟೋಗುತ್ತೋ, ಮೇಷರಾಶಿಯವರಿಗೆ 7.5 ಶನಿ ಮಾರ್ಚ್ 28ರಿಂದ ಪ್ರಾರಂಭ ಆಗುತ್ತೆ. ಸೊ ಅಲ್ಲಿ ಅವಾಗ ಏನಾಗುತ್ತೆ, 7.5 ಶನಿ ಬಂದಾಗ ರಾಶಿ ಜಾತಕಸ್ಥರಿಗೆ ಏನೋ ಒಂದು ಕಿರಿಕಿರಿಗಳು, ಮಾನಸಿಕ ಒಂದು ತೊಳಲಾಟಗಳು, ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗುವಂಥದ್ದು, ಈ ರೀತಿ ನಾವು ನೋಡ್ತಾ ಬರ್ತೀವಿ. ಮತ್ತೆ ಇಲ್ಲಿ ನಮ್ಗೆ ಗುರುವಿನ ಗೋಚಾರ ಕೂಡ ದ್ವಿತೀಯ ಸ್ಥಾನದಿಂದ ತೃತೀಯ ಸ್ಥಾನಕ್ಕೆ ಹೋಗೋದ್ರಿಂದ, ಭಾಗ್ಯಾಧಿಪತಿ ತೃತೀಯಕ್ಕೆ ಹೋಗೋದ್ರಿಂದ ಮಾಡುವಂತ ಕೆಲಸ ಕಾರ್ಯಗಳು ಎಷ್ಟೇ ಮಾಡಿದ್ರು ಕೂಡ ಕಂಪ್ಲೀಟ್ ಆಗಿ ಮುಗಿಯೋದಿಲ್ಲ. ಅಂದ್ರೆ ಅದಕ್ಕೆ ಇನ್ನೂ ಜಾಸ್ತಿ ಎಫರ್ಟ್ ಹಾಕ್ಬೇಕು, ಅಂದ್ರೆ ಇನ್ನೂ ಪ್ರಯತ್ನ ಜಾಸ್ತಿ ಬೇಕು ಅಂತ ಇಲ್ಲಿ ನೋಡ್ತಾ ಬರ್ತೇವೆ. ಸೊ ಇದು ಕೂಡ ನಮ್ಗೆ ಮಿಶ್ರ ಫಲಕ್ಕೆ ಕಾರಣ ಆಗುತ್ತೆ. ಮತ್ತೆ ಪಂಚಮ ಸ್ಥಾನದಲ್ಲಿ ಕೇತು ಬರುವಂತದ್ದು ಮತ್ತು ಲಾಭ ಸ್ಥಾನದಲ್ಲಿ ರಾಹು ಬರುವಂತದ್ದು. ಇಲ್ಲೇನಾಗುತ್ತೆ, ಲಾಭ ಅಂತಂದ್ರೆ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಎಲ್ಲರಿಗೂ ಒಂದು ನಿರೀಕ್ಷೆ ಅನ್ನೋದಿರುತ್ತೆ. ಸೊ ಈ ರಾಶಿಯ ಜಾತಕಸ್ಥರಿಗೆ ಸ್ವಲ್ಪ ಲಾಭದಲ್ಲಿ ಕೊರತೆಯನ್ನ ನಾವು ನೋಡ್ತಾ ಬರ್ತೀವಿ. ಮೇಷರಾಶಿಯವರಿಗೆ ಮತ್ತೆ ಪಂಚಮದಲ್ಲಿ ಕೇತು ಇರೋದ್ರಿಂದ ಯಾರು ಸಂತಾನ ಅಪೇಕ್ಷೆ ಮಾಡ್ತಾ ಇದ್ದೀರಾ, ಹೊಸದಾಗಿ ಮದುವೆ ಆಗಿದ್ದೀರಾ, ಈ ಒಂದು 7.5 ಶನಿ ಮತ್ತೆ ಪಂಚಮ ಕೇತು ಅವರಿಗೆ ಸ್ವಲ್ಪ ನಿಧಾನ ಮಾಡುವಂಥದ್ದು. ಈ ರೀತಿ ನಾವು ಸ್ವಲ್ಪ ಮಿಶ್ರ ಫಲನ್ನ ಮೇಷರಾಶಿಯವರಿಗೆ ಕೊಡ್ತಾ ಬರ್ತೀವಿ. ಓಕೆ ಗುರುಜಿ, ನೀವು ಮೇಷರಾಶಿ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಮುಂದಿನ ಮಿಶ್ರ ಫಲ ಯಾವ ರಾಶಿ ಇರ್ಬೋದು? ನೋಡಿ, ಮುಂದೆ ಕುಂಭರಾಶಿ ಅಂತ ಹೇಳ್ತೀವಿ. ಕುಂಭರಾಶಿಯವರಿಗೆ ಇಲ್ಲೇನಾಗುತ್ತೆ, ಮೇ 15ನೇ ತಾರೀಕುವರೆಗೂ ಇಷ್ಟು ದಿನ ಕುಂಭರಾಶಿಯವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಗುರುಬಲಕ್ಕೆ ಸಂಬಂಧಪಟ್ಟಂತದ್ದು ಎಫೆಕ್ಟ್ಸ್ ಇತ್ತು. ಸ್ವಲ್ಪ ಈಗೂ ಕೂಡ ಗುರುಬಲದ ವಿಚಾರವಾಗಿ ಕಂಟಿನ್ಯೂ ಆಗುತ್ತೆ. ಬಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಕುಂಭರಾಶಿಯವರಿಗೆ ಜನ್ಮ ಶನಿ ದ್ವಿತೀಯ ಭಾವಕ್ಕೆ ಹೋಗೋದ್ರಿಂದ ಸ್ವಲ್ಪ ವಿಚಾರದಲ್ಲಿ ನಿಧಾನ. ಅಂತಂದ್ರೆ ದ್ವಿತೀಯ ಅಂತಂದ್ರೆ ವಾಕ್ಸ್ಥಾನ ಅಂತ ಹೇಳ್ತೀವಿ, ಕುಟುಂಬ ಸ್ಥಾನ ಅಂತ ಹೇಳ್ತೀವಿ, ಧನಸ್ಥಾನ ಅಂತ ಹೇಳ್ತೀವಿ. ದ್ವಿತೀಯದಲ್ಲಿ ಶನಿ ಬರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ. ಆಮೇಲೆ ನಾವೇನೇ ಒಂದು ಕೆಲಸ ಕಾರ್ಯಗಳನ್ನ ಜಯಿಸಿ ಬರಬೇಕು ಅಥವಾ ಮುಗಿಸಿ ಆದಷ್ಟು ಬೇಗ ಕಂಪ್ಲೀಷನ್ ಮಾಡ್ಬೇಕು ಅನ್ನೋದು ವಿಚಾರದಲ್ಲಿ ಕೂಡ ಸ್ವಲ್ಪ ನಿಧಾನ ಫಲ ಅಂತ ಹೇಳ್ತೀವಿ. ಮತ್ತೆ ನಿಮ್ಮ ಕುಂಭರಾಶಿಯವರ ವಿಚಾರದಲ್ಲಿ ನೋಡೋದಾದ್ರೆ ಇವರೇ ರಾಶಿಯಲ್ಲಿ ರಾಹು ಬರುತ್ತೆ ಮತ್ತೆ ಸಪ್ತಮ ಸ್ಥಾನದಲ್ಲಿ ಕೇತು ಬರೋದ್ರಿಂದ ಸ್ವಲ್ಪ ರಾಹು ಬಂದು ನಾವು ಕನ್ಫ್ಯೂಷನ್ ಪ್ಲಾನೆಟ್ ಅಂತ ಹೇಳ್ತೀವಿ. ರಾಶಿಯಲ್ಲಿ ರಾಹು ಬಂದ್ರೆ ಏನಾಗುತ್ತೆ, ಅವರಿಗೆ ಏನೋ ಒಂದು ಮೆಂಟಲ್ ಡಿಸಿಷನ್ಸ್ ಮಾಡಕ್ಕಾಗಲ್ಲ, ಕ್ಲಾರಿಟಿ ಸಿಗಲ್ಲ. ಸೊ ರಾಶಿಯ ಜಾತಕಸ್ಥರಿಗೆ ಸ್ವಲ್ಪ ಮಾನಸಿಕ ಕಿರಿಕಿರಿಗಳು. ಸಪ್ತಮ ಸ್ಥಾನದಲ್ಲಿ ಕೇತು ಬರೋದ್ರಿಂದ ಕೇತು ಬಂದು ದಾಂಪತ್ಯ ಸುಖ ಅಂತ ಹೇಳ್ತೀವಿ, ಅಥವಾ ಮ್ಯಾರೇಜು ಅಥವಾ ಪಾರ್ಟ್ನರ್ಶಿಪ್ಸ್ ಅಲ್ಲಿ ಏರುಪೇರು ಆಗ್ಬೋದು. ಸೊ ಕುಂಭರಾಶಿಯವರು ಸ್ವಲ್ಪ ಮ್ಯಾರೇಜು ಪಾರ್ಟ್ನರ್ಶಿಪ್ಸ್ ವಿಚಾರದಲ್ಲಿ ಹುಷಾರಾಗಿರ್ಬೇಕು. ಅಥವಾ ಯಾರು ಮದುವೆಗೆ ಪ್ರಯತ್ನ ಪಡ್ತಾ ಇರ್ತಾರೋ ಸೊ ಅವರು ಕೂಡ ಅದನ್ನ ಮುಂದಕ್ಕೆ ಹಾಕಿದ್ರೆ ಈ ವರ್ಷದಲ್ಲಿ ಒಳ್ಳೇದು. ಓಕೆ ಗುರುಜಿ, ಈಗ ಕೊನೆಯ ರಾಶಿ ಮಿಶ್ರ ಫಲದಲ್ಲಿ ಯಾವ್ದಿರ್ಬೋದು ಗುರುಜಿ? ನೋಡಿ, ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದು ಇದೆ, ಒಂದು ಶ್ಲೋಕ ಇದೆ, ಜನ್ಮ ಗುರು ನರೋ ದುಃಖಂ ಅಂತ. ಸೊ ನಮಗೆ ಮಿಥುನ ರಾಶಿಯವರಿಗೆ ರಾಶಿಯಲ್ಲೇ ಗೋಚರದಲ್ಲಿ ಗುರು ಬರೋದ್ರಿಂದ ಕೊನೆಯ ರಾಶಿ ಮಿಥುನ ರಾಶಿಯಾಗಿರುತ್ತೆ. ರಾಶಿಯಲ್ಲೇ ಗುರು ತುಂಬಾ ಒಂದು ಅಡಚಣೆಗಳು ಕ್ರಿಯೇಟ್ ಮಾಡುತ್ತೆ. ನಾವು ಮಿಥುನ ರಾಶಿಯವರಿಗೆ ಸಪ್ತಮ ಮತ್ತು ದಶಮಾಧಿಪತಿ ಗುರು ಯಾವಾಗ್ಲೂ ಬಾಧಕಾಧಿಪತಿ ಗ್ರಹ ಅಂತ ಹೇಳ್ತೀವಿ. ಬಾಧಕಾಧಿಪತಿ ಗ್ರಹ ರಾಶಿಯಲ್ಲಿ ಬರೋದ್ರಿಂದ ಮಿಥುನ ರಾಶಿಯವರಿಗೆ ಏನೋ ಒಂದು ಮಾನಸಿಕ ಕಿರಿಕಿರಿ, ಆಮೇಲೆ ಮನೆಯಲ್ಲಿ ನೆಮ್ಮದಿ ಇರದೇ ಇರುವಂಥದ್ದು, ಸಂಸಾರದಲ್ಲಿ ಕಿರಿಕಿರಿಗಳು ಉಂಟಾಗುವಂಥದ್ದು. ಮತ್ತೆ ಭಾಗ್ಯ ಶನಿ ನಿಮಗೆ ದಶಮಕ್ಕೆ ಬರೋದ್ರಿಂದ ಮೊದಲು ಹೇಗೆ ಮಿಥುನ ರಾಶಿಯವರಿಗೆ ಇಷ್ಟು ದಿನದಲ್ಲಿ ಅನ್ಕೊಂಡಿರೋ ಕೆಲಸ ಟೈಮ್ಲಿ ಕಂಪ್ಲೀಟ್ ಆಗ್ತಾ ಇತ್ತು, ಅದು ಕೂಡ ನಿಧಾನ ಆಗ್ತಿರುವಂಥದ್ದು. ಮತ್ತೆ ಇಲ್ಲಿ ನಿಮಗೆ ರಾಶಿಯಲ್ಲಿ ರಾಹು ಮತ್ತೆ ಕೇತುವಿನ ಗೋಚಾರ. ರಾಹು ಬಂದು ದಶಮದಿಂದ ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ಯಾವ ರೀತಿ ಅಂತಂದ್ರೆ ನಾವು ಎಲ್ಲಾ ಹಂತದಲ್ಲಿ ಕೆಲಸ ಮುಗೀತು, ಇನ್ನೇನು ಕೈಗೆ ಬರೋ ತುತ್ತು ಬಾಯಿಗೆ ಬರಲ್ಲ ಅಂತ ಹೇಳ್ತಾರಲ್ಲ ಅಮ್ಮ, ಅಥವಾ ಇಲ್ಲ ದೇವರ ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತ ಹೇಳ್ತಾರಲ್ಲ,
ಆ ಪರಿಸ್ಥಿತಿ ಸ್ವಲ್ಪ ಮಿಥುನ ರಾಶಿಯವರಿಗೆ ನಾವು ಈ ಒಂದು 2025ರಲ್ಲಿ ನೋಡ್ತೀವಿ. ಅದಕ್ಕೆ ಓವರ್ ಆಲ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದೇನು ಅಂತಂದ್ರೆ ನಾವು ಒಂದು ಶನಿಯ ಶಾಂತಿ, ಅಂದ್ರೆ ಇದಕ್ಕೆ ಓವರ್ ಆಲ್ ಫಲಗಳು ಅಂದ್ರೆ ರೆಮಿಡೀಸ್ ಅಂತ ನಾವು ತಗೊಂಡು ಎಲ್ಲಾ ಫಲಗಳಿಗೂ ಎಲ್ಲ ರಾಶಿಗಳಿಗೆ ರೆಮಿಡೀಸ್ ಅಂತ ನಾವು ಅಂದ್ರೆ ಮಾಡುವಂತ ಪರಿಹಾರಗಳಂತ ನಾವು ತಗೊಂಡಾಗ ಇವರಿಗೆ ಶನಿ ಶಾಂತಿ ಮಾಡಬಹುದು, ಶನಿಯ ಚಾಲಿಸ ಹೇಳ್ಬೋದು, ಪ್ರತಿ ಶನಿವಾರ ಶನಿ ಮಹತ್ವನ ದೇವಸ್ಥಾನಕ್ಕೆ ಹೋಗಿ ಶನಿ ಚಾಲಿಸ ಪಠನೆ ಮಾಡಬಹುದು. ಈ ರೀತಿ ಬರುತ್ತೆ. ನೀಲಾಂಜನಂ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಾಯ. ಸೊ ಈ ರೀತಿ ಮಂತ್ರವನ್ನು ಶನಿವಾರ ಹೇಳೋದ್ರಿಂದ ಎಲ್ಲ ರಾಶಿಗಳಿಗೆ ಒಂದು ಒಳ್ಳೆಯ ಶುಭ ಫಲ ಶನಿ ಕಡೆಯಿಂದ ಉಂಟಾಗುತ್ತೆ. ಮತ್ತೆ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಅರ್ಧ ಲೀಟ್ರು ಅಥವಾ 1/4 ಲೀಟ್ರ್ ಎಳ್ಳೆಣ್ಣೆಯನ್ನ ಕೊಡ್ಬೋದು. ಈ ಒಂದು ಶನಿ ಎಲ್ಲ ರಾಶಿಗಳಿಗೂ ಕೂಡ ಒಳ್ಳೆ ಫಲಗಳನ್ನ ನಿರೀಕ್ಷೆ ಮಾಡಿ ಈ ಒಂದು ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ವೀಕ್ಷಕರಿಗೆ ತುಂಬಾ ಅದರಿಂದ ಬೆನಿಫಿಟ್ಸ್ ಆಗುತ್ತೆ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಯಾವ ರಾಶಿಗಳಿಗೆ ರಾಜಯೋಗ ಇದೆ, ಹಾಗೆ ಯಾವ ರಾಶಿಗಳಿಗೆ ಮಧ್ಯಮ ಫಲ ಇದೆ, ಯಾವ ರಾಶಿಗಳಿಗೆ ಮಿಶ್ರ ಫಲ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಅದಕ್ಕೆ ಎಲ್ಲ ರಾಶಿಗಳಿಗೂ ಏನು ಒಂದು ಚಿಕ್ಕದಾಗಿ ಯಾವ ರೀತಿ ಅದನ್ನ ಪರಿಹಾರ ಮಾಡ್ಕೊಳ್ಬಹುದು ಅಂತ ಕೂಡ ತಿಳಿಸ್ಕೊಟ್ರಿ. ತಮ್ಮೆಲ್ಲ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು ಗುರುಜಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರಾಶಿಗಳಿಗೆ ಶುಭ, ಯಾವ ರಾಶಿಗಳಿಗೆ ಅಶುಭ ಅಂತ ಹೇಳಿ ನಮ್ಮ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಇವತ್ತಾಗಿದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.